ನೈನ್ ಡ್ರೀಮ್ಸ್ ಮೀಡಿಯಾ ಆರ್ಗನೈಸ್ ಮಾಡಿರುವಂತಹ CM ಕಪ್ ಟೂರ್ನಮೆಂಟಲ್ಲಿ ನಾವಿವತ್ತಿದ್ದೀವಿ. ಮ್ಯಾಚ್ಗಳು ನಡೀತಾ ಇದ್ದಾವೆ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನಡೀತಾ ಇದೆ. ಸೊ ಗ್ಯಾಪಲ್ಲಿ ಒಂದಷ್ಟು ಜನ ಪ್ಲೇಯರ್ಸ್ ಸಿಕ್ಕಿದ್ದಾರೆ. ಎಸ್ಥೆಟಿಕ್ ಅಟ್ಯಾಕರ್ಸ್ ಟೀಮ್ ಮೆಂಬರ್ಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹೇಗೆ ನಡೀತಿದೆ ಟೂರ್ನಮೆಂಟ್ಸ್ ಎಲ್ಲ? ಹಲೋ, ಚೆನ್ನಾಗಿದೆ. ಹೇಗಿದ್ದೀರಾ ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ಎಷ್ಟು ಮ್ಯಾಚಸ್ ಆಯಿತು, ಎಷ್ಟು ಮ್ಯಾಚಸ್ ವಿನ್ ಆದ್ರಿ, ಯಾವ್ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರಿ ವಿನ್ ಆಗಬೇಕು ಅಂತ? ಇವತ್ತು ನಮ್ಮ ಬಾಸ್ ಡೇ, ಸೊ ಜೈ ಶ್ರೀರಾಮ್. ಸೊ ಅವರೊಬ್ಬರೇ ಸಾಕು. ಸೊ ಹಾಗಾಗಿ ಇವತ್ತು ಶನಿವಾರ ಇರೋದ್ರಿಂದ ನಮ್ಮ ಬಾಸ್ ಡೇ ಆಗಿದೆ. ಸೊ ನಮ್ಮ ಟೀಮ್ ಸೂಪರ್ ಆಗಿದೆ ಆ್ಯಂಡ್ ಫಸ್ಟ್ ಮ್ಯಾಚ್ ಆಡಿದ್ವಿ. ಸೊ ನಮ್ಮ ಕ್ಯಾಪ್ಟನ್ ಸರ್ ಸುಧಾಕರ್ ಸರ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರಿಗೋಸ್ಕರ ನಮ್ಮದು ಪವರ್ ಪ್ಲೇ ಒಂದು ಸ್ಟೇಯಲ್ಲಿದೆ. ಸೊ ಅವ್ರು ಬಂದ ತಕ್ಷಣ ಅದನ್ನು ಆಡ್ತೀವಿ. ಸೊ ಆಲ್ರೆಡಿ ವಿ ಹ್ಯಾವ್ 6 ಪಾಯಿಂಟ್ಸ್ ಗೆದ್ದಿದ್ದೀವಿ. ಸೊ ತುಂಬ ಖುಷಿ ಇದೆ. ನಮ್ಮ ಟೀಮು ಸ್ಟ್ರಾಂಗ್ ಅಂತ ಆಲ್ರೆಡಿ ಬಿಡ್ಡಿಂಗ್ ಟೈಮಲ್ಲಿ ಒಂದು ಗ್ರೂಪ್ ಆದ ತಕ್ಷಣವೇ ಹೇಳಿದರು. ಸೊ ಎಲ್ರಿಗೂ ನಮ್ಮ ಟೀಮ್ ಮೇಲೆ ಕಣ್ಣಿರೋದು ಖುಷಿ ಇದೆ. ಸೊ ಚೆನ್ನಾಗಿ ಆಡೋರು ಇರೋದ್ರಿಂದ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಟೀಮ್ ಮೇಲೆ ಕಣ್ಣಿದೆ ಅಂತ ಹೇಳಿದ್ರಿ, ಹಂಗಿದ್ದಾಗ ಚೆನ್ನಾಗಿ ಸ್ಟ್ರಾಟಜೀಸ್ ಎಲ್ಲ ಪ್ಲಾನ್ ಮಾಡಿರ್ತೀರಾ. ಸೊ ಏನೇನು ಸ್ಟ್ರಾಟಜೀಸ್ ಪ್ಲಾನ್ ಮಾಡಿದ್ದೀರಾ, ಎಲ್ಲ ವರ್ಕೌಟ್ ಆಯ್ತಾ? ನೋಡಿ, ಆಲ್ರೆಡಿ ಇಬ್ಬರು ಫಿಗರ್ಗಳಾರು ಆಲ್ರೆಡಿ ಇಲ್ಲಿದ್ದಾರೆ. ಯಾರೇ ಕಣ್ಣು ಹಾಕಿದ್ರು ನಮ್ಮ ಮೇಲೆ ಕಣ್ಣು ಹಾಕ್ಬೇಕು, ನಮ್ಮ ಟೀಮ್ ಮೇಲೆ ಕಣ್ಣು ಹಾಕ್ಬಾರ್ದು ಅಂತ ನಾವು ಆಲ್ರೆಡಿ ಏನಂತಾರೆ ವಾಲ್ ಥರ ಸರೌಂಡ್ ಆಗಿಬಿಟ್ಟಿದ್ದೀವಿ. ಏನಿಲ್ಲ, ಸ್ಟ್ರಾಟಜಿ ಅಂದರೆ ಸ್ಮಾರ್ಟಾಗಿರ್ಬೇಕು, ಅದೊಂದೇ ಅಷ್ಟೇ. ನೀವು ಎಷ್ಟೇ ಪವರ್ ಅಥವಾ ಏನೇ ನಿಮ್ಗೆ ಗೊತ್ತಿದ್ರು, ಸ್ಕಿಲ್ಸ್ ಗೊತ್ತಿದ್ರು ತುಂಬ ಸ್ಮಾರ್ಟಾಗಿ ಆಡಬೇಕು, ಅದಷ್ಟೇ ಬೇಕಾಗಿರೋದು. ಸೊ ಸ್ಮಾರ್ಟಾಗಿ ಆಡೋರು ಆಲ್ರೆಡಿ ಇದ್ದಾರೆ ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಪ್ಲೇಯರ್ಸ್ ಇದ್ದಾರೆ. ಬಿಕಾಸ್ ಪ್ರೊಫೆಷ್ನಲ್ಲಾಗಿ ಡಾಕ್ಟರ್ಸ್ ಇದ್ರೂ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಆಡಿರೋರು ಅಂತ ಮೆಂಬರ್ಸ್ ಪ್ಲೇಯರ್ಸ್ ಇರೋದ್ರಿಂದ ತುಂಬ ಖುಷಿ ಇದೆ. ಹಾಗಂತ ನೋಡೋಕೆ ಹೋದರೆ ನಾನೇ ಒಂಥರ ಜೂನಿಯರ್ ಅದರಲ್ಲಿ. ಎಲ್ಲರೂ ಸಕ್ಕತ್ತಾಗಿ ಆಡ್ತಾರೆ ಗುರು, ನಾನು ಒಬ್ಬಳೇ ಫಸ್ಟ್ ಚೈಲ್ಡ್ ಚಪಾತಿ ಥರ ಎಂಟ್ರಿ ಕೊಟ್ಟಿರೋದು. ಬಟ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಮೈ ಟೀಮ್. ಯಾ. ಸೊ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮ್ಮ ಟೀಮ್ಗೆ? ಯಾವ್ಯಾವ ರೀತಿ ನೀವು ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಅಂದರೆ ನಿಮ್ಮ ಒಪೋನೆಂಟ್ಸ್ ಸ್ಟ್ರೆಂತ್ ಇವಾಗ ಗೊತ್ತಾಗಿರುತ್ತೆ ಒಂದಷ್ಟು ಮ್ಯಾಚ್ಗಳಾದಮೇಲೆ. ಸೊ ಎಷ್ಟು ಕಾನ್ಫಿಡೆನ್ಸ್ ಇದೆ? ತುಂಬ ಕಾನ್ಫಿಡೆನ್ಸ್ ಇದೆ. ಬಟ್ ಹೇಗೆ ಅಂದರೆ ಯಾವಾಗಲೂ ಯಾವುದೇ ಇದು ಇರ್ಬೋದು. ಸೊ ನಾನು ಜೋಶಲ್ಲಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಬಟ್ ಏನೇ ಆದರೂ ಟು ಬಿ ವೆರಿ ಸ್ಮಾರ್ಟಾಗಿ ಥಿಂಕ್ ಮಾಡುವಾಗ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಹಾಗೆ ಎಷ್ಟೇ ನಾವು ತುಂಬ ಚೆನ್ನಾಗಿ ಆಡಿದ್ರೂ ಮೇಲೆ ಭಗವಂತ ಅನ್ನೋ ಆಶೀರ್ವಾದ ಇರಬೇಕು, ಅದನ್ನು ನಾನು ನಂಬ್ತೀನಿ. ಸೊ ಎಲ್ಲರೂ ಕೂಲಾಗಿ ಕಾಮಾಗಿ ಆಡ್ತಾರೆ. ಸ್ಟ್ರಾಟಜೀಸ್ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ಯಾರನ್ನೋ ನೋಡಿ ನಾವು ವೀಕ್ ಇದ್ದಾರೆ ಸ್ಟ್ರಾಂಗ್ ಇದ್ದಾರೆ ಅಂತ ಮಾಡಿಲ್ಲ. ಬಟ್ ನಮ್ಮ ಸ್ಟ್ರಾಟಜಿ ಎಲ್ರಿಗೂ ವರ್ಕ್ ಆಗಬೇಕು. ಅದು ಎಂಥ ಘಟಾನುಘಟಿ ಬಂದರೂ ಅವ್ರನ್ನ ಎದುರಿಸಿ ಅವರನ್ನು ಮೆಟ್ಟಿ ನಿಂತ್ಕೊಳ್ಳೋಷ್ಟು ಶಕ್ತಿ ನಮ್ಮಲ್ಲಿದೆ. ಸೊ ನಾನೊಬ್ಳೇ ಜಾಸ್ತಿ ಮಾತಾಡೋದು ನಮ್ಮ ಟೀಮಲ್ಲಿ. ಇನ್ನೆಲ್ಲರೂ ಪಾಪ ಅವ್ರ ಆಟದಲ್ಲಿರ್ತಾರೆ, ನಾನು ಮಾತ್ರ ಹೆವಿ ಮಾತಾಡಿ ಎಲ್ರಿಗೂ ಇದು ಮಾಡ್ತಿರ್ತೀನಿ. ಅವ್ರು ಗೇಮಲ್ಲಿ ತೋರಿಸ್ತಾರೆ. ಓಕೆ. ಸೊ ಇನ್ನೊಬ್ರು ಪ್ಲೇಯರ್ ಇದ್ದಾರೆ ನಮ್ಮ ಜೊತೆಗೆ, ಸ್ಟ್ರಾಟಜಿ ಕ್ವೀನ್ ಕರಾವಳಿ ಕೌರಿ ಶ್ರಾವ್ಯ ಅವರಿದ್ದಾರೆ. ಶ್ರಾವ್ಯ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಬನ್ನಿ ಶ್ರಾವ್ಯ ಅವರೇ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಟೀಮ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ಚೆನ್ನಾಗಿದೆ. ಎಲ್ಲ ಪವರ್ ಪ್ಯಾಕ್ ಪ್ಲೇಯರ್ಸ್ ಇದ್ದಾರೆ. ಟು ಬಿ ವೆರಿ ಫ್ರ್ಯಾಂಕ್, ಎಷ್ಟೋ ಜನ ಆಲ್ರೆಡಿ ಬಿಡಿಂಗ್ ಟೈಮಲ್ಲೇ ಹೇಳ್ಬಿಟ್ಟಿದ್ರು ನಿಮ್ಮ ಟೀಮಲ್ಲಿ ತುಂಬ ಜನ ಚೆನ್ನಾಗಿ ಪ್ಲೇಯರ್ಸ್ ಇದ್ದಾರೆ ಅಂತ. ಬಿಕಾಸ್ ನಮಗೆ ಆರ್ಟಿಸ್ಟ್ ಅಥವಾ ಮೀಡಿಯಾದವ್ರದ್ದು ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು ಹೆಂಗೆ ಆಡ್ತಾರೆ ಅಂತ, ನಾವು ಆಡ್ಕೊಂಡು ಬಂದಿದ್ವಿ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್, ಡೆಫಿನೆಟ್ಲಿ ನಾನು ಒಂದು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ದಟ್ ಡಾಕ್ಟರ್ಸ್ ಆರ್ ಪ್ಲೇಯಿಂಗ್ ಸೋ ವೆಲ್ ಅಂತ. ನೋಡೋಕೋದ್ರೆ ಇದು ಎಲ್ಲ ಟೀಮ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋಕ್ಕಿಂತನೂ ಡಾಕ್ಟರ್ಸ್ ಆರ್ ಪ್ಲೇಯಿಂಗ್ ರಿಯಲಿ ಎಕ್ಸಲೆಂಟ್ ಆ್ಯಂಡ್ ದೇರ್ ಫಿಟ್ನೆಸ್ ಲೆವೆಲ್ ಇಸ್ ನೆಕ್ಸ್ಟ್ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಕಾಫ್ ಮಸಲ್ಸ್ ನೋಡಿದ್ರೆ ವಿಲ್ ಬಿ ಲೈಕ್ ಓ ಮೈ ಗಾಡ್, ಇವ್ರಿಗೆ ಎಲ್ಲಿ ಟೈಮ್ ಸಿಗುತ್ತೆ, ಹೆಂಡತಿ ಮಕ್ಳಿಗೆ ಟೈಮ್ ಸಿಗಲ್ಲ ಅಂತ ಅವ್ರು ಅಳ್ತಿರ್ತಾರೆ, ಇವ್ರು ಯಾವಾಗ ಟೈಮ್ ತೊಗೊಂಡು ಮಾಡ್ತಾ ಇದ್ದಾರೆ ಅಂತ ನನಗೊಂದು ಯೋಚನೆ ಬಂತು. ನಾನು ಹಂಗೂ ಕೇಳಿದೆ. ಬಟ್ ಎಲ್ಲ ಐ ಮೀನ್ ಅವ್ರು ಹೇಳಿದ ಪ್ರಕಾರ ಹೆಂಗಿತ್ತು ಅಂದರೆ ದಿಸ್ ಇಸ್ ಅ ಸ್ಕಿಲ್ ಬೇಸ್ಡ್ ಗೇಮ್, ಬ್ಯಾಡ್ಮಿಂಟನ್ ಇಸ್ ಅ ಸ್ಕಿಲ್ ಬೇಸ್ಡ್ ಗೇಮ್ ಅಂತ ಅವರದನ್ನು ನಂಬಿದ್ದಾರೆ. ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಇದರಲ್ಲಿ ಕೂಡ ಫೀಲ್ಡಲ್ಲೂ ತುಂಬ ಸ್ಕಿಲ್ ಇರುತ್ತೆ. ಸರ್ಜರಿ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಎಕ್ಸ್ಪೈಸಿಯಲ್ಲಿ ಸ್ಕಿಲ್ಲನ್ನು ಯೂಸ್ ಮಾಡೋದ್ರಿಂದ ದೇ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ಗೇಮ್ ಅಂತ ಹೇಳಲ್ಪಟ್ರು. ಸೊ ಮೇ ಬಿ ಎಲ್ಲೋ ಅದು ಸ್ಕಿಲ್ಲು ಇದು ಸ್ಕಿಲ್ ಮಿಕ್ಸ್ ಆಗಿ ಟೆಕ್ನಿಕಲಿಟಿ ಎಲ್ಲ ಮಿಕ್ಸ್ ಆಗಿ ಐ ಥಿಂಕ್ ದೇ ಆರ್ ಡೂಯಿಂಗ್ ವಂಡರ್ಸ್ ಹಿಯರ್, ಅದನ್ನು ಹೇಳ್ಬೋದು. ಜೊತೆಗೆ ಬೇರೆ ಟೀಮ್ ಅವರು, ಐ ಮೀನ್ ಬೇರೆ ಡಿಪಾರ್ಟ್ಮೆಂಟ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದೆಲ್ಲ ಪ್ರಶ್ನೆ. ಬಟ್ ನಾನು ಒಬ್ಸರ್ವ್ ಮಾಡಿದ ಪ್ರಕಾರ ದ ಡಾಕ್ಟರ್ಸ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಅದು ಬಿಟ್ಟರೆ ಎಲ್ಲ ನಮ್ಮ ಟೀಮ್ ಅಂತ ಬಂದಾಗ ಐ ಥಿಂಕ್ ಸ್ಟ್ರಾಟಜಿ ಪ್ಲ್ಯಾನ್ ನಮ್ದು ಕೋಚ್ ಮಾಡ್ತಾ ಇದ್ದಾರೆ. ಬಿಕಾಸ್ ಹೀ ಈಸ್ ದ ಒನ್ ಹೂ ನೋಸ್ ಎವ್ರಿಥಿಂಗ್. ಸೊ ಹೀ ಈಸ್ ಪ್ಲ್ಯಾನಿಂಗ್ ಇಟ್ ವೆರಿ ವೆಲ್. ಎಲ್ಲೋ ವರ್ಕೌಟ್ ಆಗಿದೆ. ಪವರ್ ಪ್ಯಾಕ್ ಪ್ಲೇಯರ್ಸ್ ಎಲ್ಲರೂ ಇದ್ದಾರೆ. ಜೊತೆಗೆ ಒಂದು ಪವರ್ ಪ್ಲೇ ಅಂತ ಇದೆ, ಅದು ನಮ್ಮ ಸುಧಾಕರ್ ಸರ್ ಅವರು ಬಂದು ಆಡಬೇಕು ಆ್ಯಕ್ಚುಲಿ. ಸೊ ಐ ಥಿಂಕ್ ಎಲ್ಲ AS ಆಫೀಸರ್ಸು ಅಥವಾ ಮಿನಿಸ್ಟರ್ಸ್ ಎಲ್ಲ ಬ್ಯುಸಿ ಆಗಿರೋದ್ರಿಂದ ಅದೊಂದು ಸ್ವಲ್ಪ ಪೋಸ್ಟ್ ಪ್ರಾಬಬ್ಲಿ ಈವ್ನಿಂಗ್ ಮಾಡ್ಬೋದು ಅನಿಸುತ್ತೆ ಆ ಗೇಮು, ಅಥವಾ ಪ್ರಾಬಬ್ಲಿ ನಾಳೆ ಕಂಟಿನ್ಯೂ ಮಾಡ್ಬೋದು. ಆ್ಯಸ್ ಆಫ್ ನೌ ವಿ ಹ್ಯಾವ್ 6 ಪಾಯಿಂಟ್ಸ್.
ಇನ್ ದ ಫಸ್ಟ್ ಗೇಮ್ ವಿಚ್ ಇಸ್ ರಿಯಲಿ ಗ್ರೇಟ್. ಇನ್ನು 3 ಪಾಯಿಂಟ್ಸ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ನಾವು ಆಲ್ವೇಸ್ ಪಾಸಿಟಿವ್, ಬಿ ಪಾಸಿಟಿವ್ ಅನ್ನೋದು ಬ್ಲಡ್ಡಲ್ಲೇ ಇದೆ. ಸೊ ಐ ಥಿಂಕ್ ವಿ ಆರ್ ಆಲ್ವೇಸ್ ಪಾಸಿಟಿವ್. ಜೈ ಶ್ರೀರಾಮ್, ಹರ ಹರ್ ಮಹಾದೇವ್. ಕೊನೆಯದಾಗಿ ಈಗ ಒಂದು ಟೀಮ್ ಅಂತ ಬಂದಾಗ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಪ್ರೊಫೆಷನ್ ಅಂತ ಆದರೆ ಗೊತ್ತಿರುತ್ತೆ, ಅದೊಂದು ವೈಬ್ಸ್ ಮ್ಯಾಚ್ ಆಗುತ್ತೆ. ಈಗ ಬೇರೆ ಬೇರೆ ಪ್ರೊಫೆಷನ್ಸ್ ಇರುತ್ತೆ. ಈಗ ಪೊಲೀಸ್ ಅಂದರೆ ಅವರ ಥಾಟ್ ಪ್ರೊಸೆಸ್ ಬೇರೆ ಥರ ಇರುತ್ತೆ, ಆ್ಯಕ್ಟ್ರೆಸ್ಗಳಂದರೆ ಬೇರೆ ಥರ ಇರುತ್ತೆ. ಸೊ ನೀವು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಬೀಯಿಂಗ್ ಅ ಟೀಮ್ ಅಂತ? ಟು ಬಿ ವೆರಿ ಫ್ರ್ಯಾಂಕ್, ನಮಗೂ ಅದೊಂದು ಡೌಟ್ ಅಥವಾ ಕ್ವಶನ್ ಅಂತ ಸಹಜವಾಗಿ ಬರುತ್ತೆ. ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ಸ್ಪೋರ್ಟ್ಸ್ ಅಂತ ಬಂದಾಗ ಆಟೋಮ್ಯಾಟಿಕ್ಲಿ ಆ ಸ್ಕಿಲ್ಸು, ಆ ಟೆಕ್ನಿಕಾಲಿಟಿ ಆ್ಯಂಡ್ ದಟ್ ಸ್ಟ್ರಾಟಜಿ ಮಾತಲ್ಲೆಲ್ಲ ಇರೋದು. ಟೇಕ್ ಲೀವ್ ಅಥವಾ ಸಮಥಿಂಗ್. ಐ ಥಿಂಕ್ ಕಮ್ಯುನಿಕೇಷನ್ ಮ್ಯಾಟರ್ಸ್ ಮೋರ್ ದ್ಯಾನ್ ಎನಿಥಿಂಗ್. ಅಗೇನ್ ಸ್ಕಿಲ್ ಆಲ್ಸೋ ಮ್ಯಾಟರ್ಸ್. ಅಂದರೆ ಸ್ಟ್ರಾಟಜಿ ಅಥವಾ ನಿನ್ನೊಂದು ಟೆಕ್ನಿಕಾಲಿಟಿ, ಒಬ್ಬರು ಅಂದರೆ ಅವ್ರದ್ದು ಮೂಮೆಂಚುವಲ್ ಚೆನ್ನಾಗಿರ್ಬೋದು, ಇಲ್ಲಿ ಮೂಮೆಂಟ್ ಪ್ಲಸ್ ಸ್ಟ್ರಾಟಜಿ ಅಥವಾ ಸ್ಟ್ಯಾಮಿನಾ ಚೆನ್ನಾಗಿರ್ಬೋದು, ಅಥವಾ ಟೆಕ್ನಿಕಲಿ ಅವ್ರು ಚೆನ್ನಾಗಿಲ್ಲದೆ ಇರ್ಬೋದು. ಸೊ ವಿ ಹ್ಯಾವ್ ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಅವ್ರದ್ದು ಯಾವ್ದು ವೀಕ್ ಇದೆ ಅದನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದು ನಮ್ಮ ಟೀಮ್ ಆ ಥರ ಪ್ಲ್ಯಾನ್ ಮಾಡ್ಕೊಳುತ್ತೆ. ಐ ಥಿಂಕ್ ಎಲ್ಲ ಟೀಮು ಅದೇ ಥರ ಪ್ಲ್ಯಾನ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮೋಸ್ಟ್ಲಿ ದಟ್ ಈಸ್ ದ ವೇ. ವಿ ಆರ್ ಡೂಯಿಂಗ್ ವೆಲ್. ಹಾಗೆ ನಾವು ಹೆಂಗೋ ಬಾಂಡ್ ಆಗ್ತಾ ಇದ್ದೀವಿ. ಐ ಮೀನ್ ಆಬ್ವಿಯಸ್ಲಿ ನಾವು ಎಲ್ಲರೂ ಒಟ್ಟಿಗೆ ಆಡಿಲ್ಲ, ಯಾಕೆಂದರೆ ಎಲ್ಲರೂ ಬ್ಯುಸಿ ಇದ್ರು ಅವ್ರವ್ರ ಇದರಲ್ಲಿ. ಯಾವುದೋ ಟೈಮಲ್ಲಿ ಅವರು ಸಪ್ರೇಟೇ ಪ್ರಾಕ್ಟೀಸ್ ಮಾಡ್ತಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು ಗೇಮ್, ಐ ಥಿಂಕ್ ಸಹಜವಾಗಿ ಅದು ಬರುತ್ತೆ ಅನ್ಸುತ್ತೆ. ಆ ಗೇಮ್ ಒಂದು ಟೆಕ್ನಿಕಾಲಿಟಿ ಗೊತ್ತಿರೋದ್ರಿಂದ somehow they communicate and they speak and then they do it. ಸೊ ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತಿದ್ದೀರಾ, ಗೆಲ್ಲೋ ಭರವಸೆ ಅಂತೂ ಇದೆ. 100%. ನಾನು ಆವಾಗಲೇ ಹೇಳಿದೆ, ಬ್ಲಡ್ಡಲ್ಲೇ ಇದೆ ಬಿ ಪಾಸಿಟಿವ್ ಅಂತ. ಸೊ ವಿ ಆರ್ ಆಲ್ವೇಸ್ ಪಾಸಿಟಿವ್. ಹರ್ ಹರ್ ಮಹಾದೇವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.